ಯುಗಾದಿ ಹಬ್ಬಕ್ಕೆ ಇದಿಷ್ಟು ಬಟ್ಟೆನ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂದು ತರಿಸ್ಕೊಂಡಿದ್ದೀನಿ. ಇದಿಷ್ಟು ಮಕ್ಕಳಿಗೆ ಆ್ಯಕ್ಚುಲಿ ಇನ್ನು ಸುಮಾರು ಸ್ಯಾರಿಗಳನ್ನ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಬ್ರ್ಯಾಂಡು ಬೇರೆ ಬೇರೆ ಕಲರಲ್ಲಿ 2 ಪೀಸ್ ತೊಗೊಂಡಿದ್ದೀನಿ. ಇದು ಟಾಪು, ಇದು ದುಪ್ಪಟ್ಟ ಮತ್ತು ಬಾಟಮ್ ಆರೆಂಜ್ ಕಲರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಂ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬಕ್ಕೆ ಇದಿಷ್ಟು ಬಟ್ಟೆನ ತರಿಸ್ಕೊಂಡಿದ್ದೀನಿ. ಸೀರೆ, ಡ್ರೆಸ್ಸು, ಮಕ್ಕಳಿಗೆ ಒಂದು ಸ್ವಲ್ಪ ಬಟ್ಟೆ ಮತ್ತು ಇದು ಒಂದು 2 ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಮೊದಲೆಲ್ಲ ನಾನು ಆಜಿಯೋದಲ್ಲಿ ಮಕ್ಕಳಿಗೆ ಬಟ್ಟೆಗಳನ್ನ ಬುಕ್ ಮಾಡ್ಕೊತಾ ಇದ್ದೆ. ಸೊ ಈ ಸಲಿನೂ ಸುಮಾರು ಬಟ್ಟೆಗಳನ್ನ ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಇದು ಒಂದು ಪ್ಯಾಂಟ್ ಮಾತ್ರ ಬಂದಿದೆ, 3ನೇ ಮಗನಿಗೆ. ಇದು ಈ ಥರ ಇದೆ. ಕೆಲವೊಂದು ಶರ್ಟ್ಗಳನ್ನ ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೀನಿ. ಇದು ಒಂದು ಶರ್ಟು, ಇದು ಮೆಟೀರಿಯಲ್ ಒಂಥರ ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು, ಕ್ವಾಲಿಟಿನೂ ಚೆನ್ನಾಗಿದೆ. 200 ಒಳಗಡೆನೆ ನಾನು ಎಲ್ಲ ಟಿ ಶರ್ಟ್ ತರಿಸ್ಕೊಂಡಿರೋದು. ಈ ಸಮ್ಮರ್ಗೆ ಈ ಥರ ಕಲರ್ಸು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ರೆಸಾರ್ಟು ಹೊರಗಡೆ ಎಲ್ಲ ಹೋದಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿದೆ. ಇದು ನನ್ನ ದೊಡ್ಡ ಮಗನಿಗೆ ಮತ್ತು ಇದು ಚಿಕ್ಕ ಮಗನಿಗೆ. ಈ ಒಂದು ಸೇಮ್ ಮೆಟೀರಿಯಲು, ಇದು ಕೂಡ ಸೇಮ್ ಮೆಟೀರಿಯಲು, ಬ್ಲ್ಯಾಕಲ್ಲಿ. ಚಿಕ್ಕ ಮಗನಿಗೆ ಇದು ಒಂದು ಕಾಟನ್ ಮೆಟೀರಿಯಲ್ಲು. ನೋಡಿ ಈ ಥರ ಇದೆ ಶರ್ಟು. ಇದು ನನ್ನ 2ನೇ ಮಗನಿಗೆ. ಇದಿಷ್ಟು ಮಕ್ಕಳಿಗೆ. ಆ್ಯಕ್ಚುಲಿ ಇನ್ನು ಬೇರೆ ಸ್ವಲ್ಪ ಜೀನ್ಸ್ಗಳನ್ನೆಲ್ಲ ಬುಕ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ನಾನು ಸುಮಾರು ಸ್ಯಾರಿಗಳನ್ನ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಬಟ್ ಇವಾಗ ನಾನು ಯಾವುದು ಸ್ಯಾರಿಗಳನ್ನ ಮೀಶೋಯಿಂದ ತರಿಸ್ಕೊತಿಲ್ಲ, ಅಂದರೆ ಯಾವುದೇ ಆ್ಯಪಿಂದನೂ ತರಿಸ್ಕೊತಾ ಇಲ್ಲ. ಮೈಸೂರಿಗೆ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಅದನ್ನು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಎಲ್ಲ ಆನ್ಲೈನಿಂದ ಸುಮಾರು ಬಟ್ಟೆಗಳನ್ನ ತರಿಸ್ಕೊಂಡಿರೋದ್ರಿಂದ ನೆಕ್ಸ್ಟ್ ಟೈಮ್ ಅಂದರೆ ಯುಗಾದಿ ಹಬ್ಬ ಆದಮೇಲೆ ನಾನು ಮೈಸೂರಿಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ಸ್ಯಾರಿನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಕಾಟನ್ನು ಪಿಂಕ್ ಕಲರ್ ಇದೆ ಮತ್ತು ಮಧ್ಯ ಫ್ಲವರ್ ಬರುತ್ತೆ. ಇದು ಆಲ್ಮೋಸ್ಟು ಸುಮಾರು ಎಲ್ಲರೂ ಯೂಸ್ ಮಾಡಿಬಿಟ್ಟಿದ್ದಾರೆ. ನಾನು ತರಿಸ್ಕೊಂಡಿದ್ದೆ, ಆಲ್ಮೋಸ್ಟು ಸುಮಾರು ದಿನ ಆಗಿದೆ ತರಿಸ್ಕೊಂಡು, ಇನ್ನೂ ಕೂಡ ಯೂಸ್ ಮಾಡಿಲ್ಲ. ಇದು ಓಲ್ಡ್ ಡಿಸೈನ್ ಸ್ಯಾರಿನೇ, ಅಂದರೆ ಟ್ರೆಂಡಿಂಗ್ ಹೋಗ್ಬಿಟ್ಟಿದೆ. ಆದರೂ ಇಲ್ಲಿ ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ಸ್ಯಾರಿ ಈ ಥರ ಇದೆ. ಸೀರೆ ಮಧ್ಯ ಈ ಥರ ಡಿಸೈನ್ ಇದೆ ಮತ್ತು ಬಾರ್ಡರ್ ಈ ಥರ ಇರುತ್ತೆ. ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಮತ್ತು ಸೆರಗು ಈ ಥರ ಬರುತ್ತೆ. ನಮ್ಮೂರ ಮಂದಾರ ಹೂವೇ. ಇದು ತಗೊಂಡು ಸುಮಾರು 1 ಮಂತ್ ಆಗ್ತಾ ಬರ್ತಿದೆ. ಉಟ್ಕೊಂಡು ಇಲ್ಲ, ವಿಡಿಯೋ ಕೂಡ ಮಾಡಿಲ್ಲ. ಈ ಥರ ಸಣ್ಣ ಬಾರ್ಡರ್ ಇದೆ, ಈ ಥರ ಡಿಸೈನ್ ಇದೆ. ಫುಲ್ ಎಲ್ಲ ಒಂದೇ ಡಿಸೈನ್ ಇದೆ. ಸೆರಗಾಗಲಿ ಇಲ್ಲ, ಬೇರೆ ಏನು ಚೇಂಜಸ್ ಇಲ್ಲ. ಯುಗಾದಿ ಹಬ್ಬಕ್ಕೆ ಅಂತ ತರಿಸ್ಕೊಂಡಿರೋದು. ಇದನ್ನು 3 ಪೀಸ್ ಬರುತ್ತೆ. ಟಾಪು, ಇದು ದುಪ್ಪಟ್ಟ ಮತ್ತು ಬಾಟಮ್. ಈ ಥರ ಸ್ಲೀವ್ ಇದೆ. ಇಲ್ಲಿ ಈ ಥರ ಡಿಸೈನ್ ಇದೆ. ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ. ಇದಕ್ಕೆ ನಾನು ಮೇ ಬಿ 650-700 ಒಳಗಡೆ ಕೊಟ್ಟಿದ್ದೀನಿ. ಮತ್ತು ದುಪ್ಪಟ್ಟ ಈ ಥರ ಇದೆ, ಒಂದೊಂದು ಡಿಸೈನ್ ಇದೆ. ಇಲ್ಲಿ ಎಲಾಸ್ಟಿಕ್ ಇದೆ ಪ್ಯಾಂಟು. ಇದನ್ನು ವೇರ್ ಮಾಡಿದ್ದೀನಿ, ತುಂಬ ಕಂಫರ್ಟಬಲ್ಲಾಗಿ ಚೆನ್ನಾಗಿದೆ. ನಾನು ಮೆಂಟಲಿ ಎಷ್ಟು ಡಿಪ್ರೆಷನ್ನಲ್ಲಿದ್ದೀನಿ ಅಂತ ಹೇಳೋದಕ್ಕೆ ಈ 3 ಬಟ್ಟೆನೇ ಸಾಕ್ಷಿಯಾಗಿದೆ. ಏಕೆಂದರೆ ಎಲ್ಲ ಕಲರು ಒಂದೇ ಕಲರಲ್ಲಿ ತರಿಸ್ಕೊಂಡಿದ್ದೀನಿ. ಇದೆರಡು ಕೂಡ ಆರೆಂಜ್ ಕಲರಲ್ಲೇ ಇದೆ. ಇದನ್ನು ಆಲ್ಮೋಸ್ಟು ಅದೇ ಕಲರೇ ಬರುತ್ತೆ. ಯುಗಾದಿ ಹಬ್ಬಕ್ಕೆ ಅಂತ ತರಿಸಿದ್ದೀನಿ ಇದನ್ನು. ಎಲ್ಲರೂ ಇವಾಗ ಆರೆಂಜ್ ಕಲರ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸ್ಲೀವ್ ಈ ಥರ ಇದೆ, ಸ್ಲೀವ್ ಡಿಸೈನ್ ಆಗಿದೆ. ಈ ಥರ ಇದೆ, ಹಿಂಗೆ ಡಿಸೈನ್ ಬಂದಿದೆ. ಫ್ರಂಟು ಎಂಬ್ರಾಯ್ಡ್ರಿ ಡಿಸೈನ್ ಇದೆ, ಸೈಡಲ್ಲಿ ಸ್ಲಿಟ್ ಇದೆ. ಎಲಾಸ್ಟಿಕ್ ಪ್ಯಾಂಟು,
ಇದು ಸ್ವಲ್ಪ ಉದ್ದ ಇದ್ದರೆ ಕಂಫರ್ಟಬಲ್ ಆಗುತ್ತೆ ಅಂತ. ಮತ್ತು ಇಲ್ಲಿ ಜೋಬ್ ಕೂಡ ಕೊಟ್ಟಿದ್ದಾರೆ. ದುಪ್ಪಟ್ಟ ಈ ಥರ ಇದೆ. ಇಲ್ಲಿ ಒಂದೊಂದು ತುಂಬ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ಇದು ಕೂಡ 3 ಪೀಸ್ ಬರುತ್ತೆ. ಸೊ ಇದರಲ್ಲಿ ಸುಮಾರು ಕಲರ್ಸ್ ಇದೆ. ಸೊ ಒಂದು ಕಲರ್ನ ಎಕ್ಸ್ಚೇಂಜ್ ಮಾಡ್ಕೊಂಬಿಡ್ತೀನಿ. ಇದು 650 ಕೊಟ್ಟಿದ್ದೀನಿ ಅನಿಸುತ್ತೆ ಇದಕ್ಕೆ. ಸೊ ಕಲರ್ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ. ಈ ಥರ ನೆಕ್ ಇದೆ. ಇದು ಮೆಟೀರಿಯಲ್ಲು ಚೆನ್ನಾಗಿದೆ, ಶೈನಿಂಗ್ ಆಗಿ. ಈ ಥರ ಸ್ಲೀವ್ ಇದೆ. ಈ ಥರ ಡಿಸೈನ್ ಇದೆ. ಮತ್ತು ಎಲಾಸ್ಟಿಕ್ ಪ್ಯಾಂಟು ಜೋಬ್ ಕೊಟ್ಟಿದ್ದಾರೆ ಇದಕ್ಕೂ. ದುಪ್ಪಟ್ಟ ಇದು ನನಗೆ ಇಷ್ಟ ಆಯಿತು, ಅಂದರೆ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ. ಈ ಥರ ಕಲರ್ ಕಾಂಬಿನೇಷನ್ ಅಂದರೆ ಇಷ್ಟ. ಸ್ಲೀವ್ ಈ ಥರ ಇದೆ, ದುಪ್ಪಟ್ಟನೂ ಇದೆ. ಈ ಥರ ಪ್ಯಾಂಟ್ ಇದೆ. ಇದು ಪ್ಯಾಂಟು ಈ ಥರ ಇದೆ. ದುಪ್ಪಟ್ಟ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟು. ಇದು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಗೊತ್ತಿಲ್ಲ, ಫ್ರಾಕ್ ಥರ ಬರುತ್ತೆ. ಅಂದರೆ ಹೊರಗಡೆ ಹಾಕೊಂಡು ಹೋಗೋದಲ್ಲ, ಮನೇಲಿ ಹಾಕೊಳ್ಳೋದು. 2 ತೊಗೊಂಡಿದ್ದೀನಿ. ಒಂದೇ ಬ್ರ್ಯಾಂಡ್ದು ಬೇರೆ ಬೇರೆ ಕಲರಲ್ಲಿ 2 ಪೀಸ್ ತೊಗೊಂಡಿದ್ದೀನಿ. ಈ ಥರ ಇದೆ. ಇದಕ್ಕೆ ಪಫ್ ಸ್ಲೀವ್ ಬಂದಿದೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ. ವಿ ನೆಕ್ ಇದೆ, ಮತ್ತು ಪಟ್ಟಿ ಇದೆ, ಮತ್ತು ಕೆಳಗಡೆ ಫ್ರಿಲ್ಸ್ನ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಇದು ಚೆನ್ನಾಗಿದೆ. ಸೇಮ್ ಪ್ಯಾಟ್ರನ್, ಕಲರ್ ಬೇರೆ ಅಷ್ಟೇ. ಪಫ್ ಸ್ಲೀವ್, ವಿ ನೆಕ್, ಮತ್ತು ಕೆಳಗಡೆ ಫ್ರಿಲ್ಸ್ ಇದೆ. ಓ, ನೈಟಿ. ಒಂದು ನೈಟಿ ಇರಲಿ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಸಖತ್ತಾಗಿದೆ ಕ್ವಾಲಿಟಿ. M ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ನೋಡೋಣ, ಇದು ಚೆನ್ನಾಗಿ ಕಂಡ್ರೆ ಮತ್ತೆ ಇನ್ನೊಂದು 2 ಪೀಸ್ ತರಿಸ್ಕೊತೀನಿ. ಈ ಥರ ಇದೆ. ಕಾಟನ್ ಮೆಟೀರಿಯಲ್ ಇದೆ. ಇದು ಆರ್ಡರ್ ಸೆಟ್ಟು, ಅಂದರೆ ರೆಗ್ಯುಲರಾಗಿ ಮನೇಲಿ ಹಾಕೊಳ್ಳೋ ಡ್ರೆಸ್ ಇದು. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಹಾಕ್ಕೊಂಡಿದ್ದಾರೆ ಅಂದರೆ ಸಿಕ್ಕಾಬಿಟ್ಟೆ. ಆಲ್ಮೋಸ್ಟ್ ಸುಮಾರು ಜನ ಹಾಕ್ಕೊಂಡಿದ್ದಾರೆ. ಇದಿದೆ ಈ ಥರ ಟಾಪ್ 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 3/4 ಸ್ಲೀವ್. ನನಗೆ ಇದು ಕಲ್ಲರು ಕಾಂಬಿನೇಷನ್ನು ಇಷ್ಟ ಆಯಿತು ಅಂದ್ಬಿಟ್ಟು ತರಿಸ್ಕೊಂಡೆ. ನಾನು ಇನ್ನೂ ಒಂದು ಡೈಲಿ ವೇರ್ ತರಿಸ್ಕೊಂಡಿದ್ದೀನಿ, ತೋರಿಸ್ತೀನಿ. ಇದೂ ಅಷ್ಟೇ, ಸುಮಾರು ಜನ ಹಾಕೊಂಡ್ಬಿಟ್ಟಿದ್ದಾರೆ ಇದನ್ನು. ಮೆಟೀರಿಯಲ್ ಚೆನ್ನಾಗಿದೆ. ಸ್ಲೀವ್ ತುಂಬ ಕಂಫರ್ಟಬಲ್ ಆಗಿದೆ. ಓಕೆ, ಫೈನ್. ಸಮ್ಮರ್ಗೆ ಅಂತಲೇ ತರಿಸ್ಕೊಂಡಿರೋದು. ಕಾಟನ್ ಮೆಟೀರಿಯಲಲ್ಲಿ ಸಿಂಗಲ್ ಪೀಸ್ ಇದು. ಇದಕ್ಕೆ ಬೇಕಾದರೆ ಲೆಗಿನ್ಸ್ ಹಾಕೊಬೋದು, ಜೀನ್ಸ್ ಕೂಡ ಹಾಕೊಬೋದು. ಈ ಥರ ಇದೆ. 3/4 ಸ್ಲೀವ್, ಈ ನೆಕ್ ಬರುತ್ತೆ ನೋಡಿ. ಇಲ್ಲಿ ಈ ಥರ ಇದೆ. ಕಾಕ್ ಡಿಸೈನ್ ಥರ ಕಾಣಿಸುತ್ತೆ. 400 ಒಳಗಡೆನೇ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರಲ್ಲಿ ಸಿಂಗಲ್ ಪೀಸು. ಈ ಥರ ಎಂಬ್ರಾಯ್ಡ್ರಿ ಡಿಸೈನ್ ಇದೆ. ಇಲ್ಲಿ ಟೈಯಿಂಗ್ ಇದೆ, ಮತ್ತು ಇಲ್ಲಿ ಸ್ಲೀವು ಈ ಥರ ಈ ಥರ ಇದೆ. ಇದನ್ನು ಸಿಂಗಲ್ ಪೀಸಾಗಿ ವೇರ್ ಮಾಡ್ಬೋದು. ಲೆಗ್ಗಿನ್ಸ್ ಜೊತೆನೂ ಹಾಕೊಬೋದು, ಜೀನ್ಸ್ ಜೊತೆನೂ ಹಾಕೊಬೋದು. ಇದನ್ನು ಸಮ್ಮರ್ಗೆ ಅಂತಲೇ ತರಿಸ್ಕೊಂಡಿದ್ದೀನಿ. ಕಾಟನ್ ಮೆಟೀರಿಯಲ್ಲು. ಕೆಳಗಡೆನೂ ಅಷ್ಟೇ ಈ ಥರ ಬರುತ್ತೆ. ಈ ಥರ ಕಲರ್ ಕಾಂಬಿನೇಷನ್ನು ಸಮ್ಮರಲ್ಲಿ ಚೆನ್ನಾಗಿರುತ್ತೆ. ಈ ಥರ ಇದೆ. ಮತ್ತು ಈ ಥರ ಸ್ಲೀವ್ ಇದೆ. ಇವಾಗ ಕೆಲವೊಂದು ಬಟ್ಟೆಗಳು ಬಂದಿದೆ. ನನ್ನ ಮಗನಿಗೆ ಜೀನ್ಸ್ ಬುಕ್ ಮಾಡಿದೆ. ನನಗೆ ಒಂದು ವೈಟ್ ಪ್ಯಾಂಟು ಮತ್ತು ಶಾರ್ಟ್ ಕುರ್ತಾ ಬುಕ್ ಮಾಡಿದೆ. ಬನ್ನಿ ನೋಡೋಣ. ಇದೆರಡು ಓಪನ್ ಬಾಕ್ಸ್ ಡೆಲಿವರಿ ಇತ್ತು, ಅದಕ್ಕೋಸ್ಕರ ಓಪನ್ ಮಾಡಿ ಕೊಟ್ಟಿದ್ದಾರೆ. ಇದು ವೈಟು ನನಗೆ ಟ್ರೌಸರ್, ಇದು ಶಾರ್ಟ್ ಟಾಪ್ ತರಿಸ್ಕೊಂಡಿದ್ದೀನಿ, ಅದಕ್ಕೆ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದು ಜೀನ್ಸು ನನ್ನ ಮಗನಿಗೆ.
ಇದು ಬಿಲೋ 500 450 ಅನಿಸುತ್ತೆ. ನನ್ನ ದೊಡ್ಡ ಮಗನಿಗೆ ತರಿಸಿದ್ದೀನಿ. ಈ ಥರ ಇದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರ ಇದೆ. ಈ ಥರ 2 ಶಾರ್ಟ್ ಕಾಟನ್ ಟಾಪ್ನ ತರಿಸ್ಕೊಂಡಿದ್ದೀನಿ. ಒಂದು ಗ್ರೀನ್ ಕಲರ್ ಇದೆ, ಇನ್ನೊಂದು ರೆಡ್ ಕಲರಲ್ಲಿದೆ. ಇವಾಗ ಸಮ್ಮರ್ಗೆ ಚೆನ್ನಾಗಿರುತ್ತೆ ಈ ಥರ ಅಂತೇಳ್ಬಿಟ್ಟು ನೋಡಿ ಈ ಥರ ಇದೆ. 3/4 ಸ್ಲೀವ್ ಬರುತ್ತೆ. ಕಾಲರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ಟ್ರೈಪ್ ಡಿಸೈನ್ ಇದೆ. ಇಲ್ಲೂ ಕೂಡ ಸ್ಟ್ರೈಪ್ಸ್ ಇದೆ. ಸೇಮ್ ಡಿಸೈನ್ ಇದೆ, ಕಲರ್ ಮಾತ್ರ ಬೇರೆ ಇದೆ. ಚೆನ್ನಾಗಿದೆ. ಇದು ನಾನು ಬಿಲೋ 300 ತೊಗೊಂಡಿದ್ದೀನಿ. ಜಸ್ಟು ಬಿಲೋ 400 ತೊಗೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲಾದರೂ ಹೋದಾಗ ಹಾಕ್ಕೊಳ್ಳೋಣ ಅಂತ. ಅಂಬ್ರೆಲಾ ಸ್ಲೀವ್ ಈ ಥರ ಇದೆ. ಮತ್ತು ಇದ್ರ ಜೊತೆಗೆ ಈ ಥರ ಒಂದು ಟೈಯಿಂಗ್ ಕೊಟ್ಟಿದ್ದಾರೆ, ಮೇ ಬಿ. ಮತ್ತು ಇದು ಒಂದು ಸ್ಕರ್ಟು ಈ ಥರ ಇದೆ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು 300 ರುಪೀಸಲ್ಲಿ. ಇಲ್ಲಿ ಎಲಾಸ್ಟಿಕ್ ಇದೆ, ಮುಂದೆಗಡೆ ಫ್ರಂಟಲ್ಲಿ ಇಲ್ಲಿ ಬಟನ್ಸ್ ಇದೆ. ಈ ಸ್ಕರ್ಟ್ ಜೊತೆ ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಈ ಟಾಪ್ನ ತೊಗೊಂಡಿದ್ದೀನಿ. ಇದು ಬೇರೆ ಜೀನ್ಸಿಗೂ ಕೂಡ ಯೂಸ್ ಮಾಡ್ಬೋದು. ಇದು 300 ತೊಗೊಂಡಿದ್ದೀನಿ. 350 ಸ್ಲೀವ್ ಈ ಥರ ಇದೆ. ಇದು ಕೆಳಗಡೆ ಈ ಥರ ಇದೆ. ಮೆಟೀರಿಯಲ್ ಅಂತೂ ಚೆನ್ನಾಗಿದೆ. ಇದು ಒಂದು ಕೋಆರ್ಡರ್ ಸೆಟ್ಟು ಸ್ಕಿನ್ ಕಲರಲ್ಲಿದೆ. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದಕ್ಕೆ ಮೇ ಬಿ ನಾನು 600 ಕೊಟ್ಟಿದ್ದೀನಿ ಅನಿಸುತ್ತೆ. ಟಾಪ್ ಈ ಥರ ಇದೆ. ಇದು ಒಂದು ಪ್ರಾಡಕ್ಟು ನಾನು ತರಿಸ್ಕೊಂಡಿರೋದು ಟ್ರೈಪಾಡ್. ಇದನ್ನು ನಾನು ಮೇ ಬಿ ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿರೋದು ಅಂತ ಅನಿಸುತ್ತೆ. ಇಲ್ಲಿ ಫೋನ್ನ ಫಿಕ್ಸ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ನಾವು ಬೇಕಿದ್ರೆ ಎಕ್ಸ್ಟ್ರಾ ಲೈಟ್ ಕೂಡ ಹಾಕೊಬೋದು. ಕತ್ಲೆಲೆಲ್ಲ ಶೂಟ್ ಮಾಡೋಕ್ಕಿದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ಇದು ಒಂದು ಈ ಥರ ಒಂದು ಇದು ಕೊಟ್ಟಿದ್ದಾರೆ, ಸುತ್ತ ನಾವು ರೊಟೇಟ್ ಮಾಡ್ಕೊಳ್ಳೋಕ್ಕೆ. ಇವಾಗ ರೊಟೇಟ್ ಮಾಡಿಕೊಂಡು ವಿಡಿಯೋ ನೋಡಿ ಇಷ್ಟು ಉದ್ದ ಬರುತ್ತೆ. ಇದು ಫುಲ್ಲು ಸ್ಟ್ರೆಂತಾಗಿ ಚೆನ್ನಾಗಿದೆ. ಈ ಥರ ನಾವು ಆರಾಮಾಗಿ ಇದನ್ನು ಪರ್ಸಲ್ಲಿ ಕ್ಯಾರಿ ಮಾಡ್ಬೋದು. ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ವಿಲೇಜ್ ಡೆಕೋರಿಂದ ವಾಟರ್ ಕ್ಲೇ ಪಾಟ್ನ ತರಿಸ್ಕೊಂಡಿದ್ದೀನಿ. ಅಂದರೆ ಮಣ್ಣಿನ ಮಡಿಕೆನ ತರಿಸ್ಕೊಂಡಿದ್ದೀನಿ ನೀರು ತುಂಬಿಸಿಟ್ಕೊಳ್ಳೋದಕ್ಕೆ. ಇವಾಗ ಸೆಕೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮಡಿಕೆಯಲ್ಲಿ ನೀರು ಕುಡಿದ್ರೆ ತಣ್ಣಗೆ ಚೆನ್ನಾಗಿರುತ್ತೆ. ಮತ್ತು ಇದ್ರದ್ದು ವಿಡಿಯೋ ಆಲ್ರೆಡಿ ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಲಿಂಕ್ ಹಾಕೋದಕ್ಕಾಗಲ್ಲ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡಿ ತಗೊಳ್ಳಿ. ಇನ್ನೊಂದು ಪ್ರಾಡಕ್ಟ್ ಸಿಝನಿಕ್ ಮೈಟ್ ವ್ಯಾಕ್ಯೂಮ್ ಕ್ಲೀನರ್ನ ತರಿಸ್ಕೊಂಡಿದ್ದೀನಿ. ಇದನ್ನು ತರಿಸ್ಕೊಂಡಿರೋದು ಅಮೆಝಾನಿಂದ. ಇದರಲ್ಲಿ ಪ್ರೈಸು 14,999 ಇದೆ. ಬಟ್ ನಾನು ಇದನ್ನು ತರಿಸ್ಕೊಂಡಿದ್ದು ಬಿಲೋ 10,000ಅಲ್ಲಿ ತರಿಸ್ಕೊಂಡಿರೋದು. ಮತ್ತು ಯಾವ ಥರ ಇದೆ ಕ್ವಾಲಿಟಿ ಏನು ಅಷ್ಟು ನನಗೆ ಇನ್ನೂ ಗೊತ್ತಿಲ್ಲ. ನಾನು ಒಂದ್ಸಲ ಯೂಸ್ ಮಾಡ್ತೀನಿ, ಮತ್ತು ಯಾವಾಗಾದರೂ ನೆಕ್ಸ್ಟು ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಫುಲ್ಲು ಕಂಪ್ಲೀಟಾಗಿ ಕ್ಲೀನಿಂಗ್ ವೀಡಿಯೋ ಮಾಡ್ತೀನಲ್ವ, ಆವಾಗ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ಆವಾಗ ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ತೀನಿ. ಅದಾದಮೇಲೆ ಬೇಕಿದ್ರೆ ನಿಮಗೆ ಇಷ್ಟ ಆದರೆ ತರಿಸ್ಕೊಳ್ಳಿ.